ಸರಿ. ಏಯ್, ನಿಮ್ ಸ್ಕೂಲ್ ಎಲ್ಲಿದೆ? ನಿಮ್ ಸ್ಕೂಲು ಎಲ್ಲಿ? ಅದೇನಾ ನಿಮ್ ಸ್ಕೂಲು? ಏನ್ ನಿಮ್ ಸ್ಕೂಲ್ ಹೆಸರು? ನನ್ನ ಲೈಫಲ್ಲಿ PTM ಎಲ್ಲ ಅಟೆಂಡ್ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಚೆನ್ನಾಗಿತ್ತು ಆಕ್ಚುಲಿ PTM. ಸರಿ ಬಗ್ಗೆ ತುಂಬಾ ಹೊಗಳ್ಬಿಟ್ರು ಅವ್ರ ಮ್ಯಾಮು. ನಾನು ನೀನು ಸೈಡ್ಗೆ ಹೋಗಿ ಮಾತಾಡೋಣ ಅಂತ ಕರ್ಕೊಂಡು ಹೋದ್ರೆ ಅವ್ರನ್ನ ತಪ್ಕೊಂಡು ಕೂತಿದ್ದಾನೆ. ನಾನು ಅನ್ಕೊಂಡಿರ್ಲಿಲ್ಲ ಅವನು ಅವ್ರನ್ನ ಆತರ ಹಗ್ ಮಾಡ್ಕೊಳ್ತಾನೆ ಅಥವಾ ಕೂತ್ಕೊಳ್ತಾನೆ ಅಂತ. ಇಲ್ಲಿ ಸ್ಕೂಲಲ್ಲಿ ಲೌಕ್ಯ ಅನ್ನೋದಕ್ಕಿಂತ ರಾಯನ್ ಅಂತ ಕರೆಯಕ್ಕೆ ಇಷ್ಟ ಬೀಳ್ತಾರೆ. ಹಾಯ್ ರಾಯನ್ ಅಂತಾರೆ. ಇವನ್ ಐ ಫೈಲ್ ಗುಡ್ ರಾಯನ್ ಅಂತ ಕರೆಯೋದು, ಬಿಕಾಸ್ ರಾಯರ್ ಹೆಸರೇ ಇಟ್ಟಿದ್ದಲ್ವಾ ನಾವು ಅವನಿಗೆ, ಅದಕ್ಕೆ ಅಂತಾನೆ ಇಟ್ಟಿದ್ದು. ಸೊ ಇವನ್ ಐ ಫೀಲ್ ಗುಡ್. ಮನೆಗಳನ್ನ ಬಾಡಿಗೆಗೆ ತಗೊಂಡ್ಬಿಡ್ತಾರೆ. ದೆನ್ ಅದನ್ನ ಕ್ಲಾಸ್ ರೂಮ್ ತರ, ರೂಮ್ಸ್ಗಳನ್ನ ಕ್ಲಾಸ್ ರೂಮ್ ತರ ಕನ್ವರ್ಟ್ ಮಾಡ್ತಾರೆ. ಸೊ ವಿಚ್ ಐ ಡಿಂಟ್ ಲೈಕ್ ಇಟ್. ಅದು ಬಿಕಾಸ್ ಏನಕ್ಕೆ ಅಂದ್ರೆ ಮಕ್ಕಳಿಗೆ ಅವ್ರಿಗೆ ಕ್ಲಾಸ್ ರೂಮ್ ಕಲ್ಚರ್ ಅಭ್ಯಾಸ ಆಗಬೇಕು ಅಂತ ಕೇಳಿದ್ರೆ ಸ್ಕೂಲು ಕೂಡ ಅದೇ ತರ ಇದ್ರೇನೆ ಚಂದ. ಡೇ ಮಾಡಿದ್ರು, ನಿನ್ನೆ ಸ್ನೇಕ್ ಡೇ ಮಾಡಿದ್ರು, ಈಗ ಟ್ಯೂಸ್ಡೇ ಕ್ಲೇ ಡೇ ಇದೆ. ಆಮೇಲೆ ಡಾಕ್ಟರ್ಸ್ ಡೇ ಮುಂಚೆ ಫಾದರ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ರು, ಅದಕ್ಕೆ ಮುಂಚೆ ರೆಡ್ ಡೇ ಸೆಲೆಬ್ರೇಟ್ ಮಾಡಿದ್ರು, ಅದಾದ್ಮೇಲೆ ಟೆಡಿ ಡೇ ಅಂತ ಏನೋ ಸೆಲೆಬ್ರೇಟ್ ಮಾಡಿದ್ರು, ಟೆಡಿ ಬೇರ್ ಕೊಟ್ಟು ಕಳಿಸಿ ಅಂತ. ಈಗ ಟ್ಯೂಸ್ಡೇ ಬಂದು ಕ್ಲೇ ಡೇ ಇದೆ, ಅದಾದ್ಮೇಲೆ ಬ್ಲೂ ಡೇ ಅಂತೆ. ಎವ್ರಿಥಿಂಗ್ ದೇ ವೀಕಲ್ ಅಟ್ಲೀಸ್ಟ್ 1 or 2 days ಮಕ್ಕಳಿಗೆ ಚೆನ್ನಾಗಿ ಇದು ಮಾಡೋದಕ್ಕೆ. ಫೀಸ್ ಆಲ್ಸೋ ಕಂಪ್ಯಾರಿಟಿವ್ಲಿ ಟು ಅದರ್ ಸ್ಕೂಲ್ಸ್ ನಾವು ಕೇಳ್ದಂಗೆ ಇಲ್ಲಿ ಚೆನ್ನಾಗಿದೆ, ಕಡಿಮೆನೂ ಇದೆ. ಅಂಡ್ ಡಿಗ್ರಿ PUC ನಮ್ಮ ಸ್ಕೂಲಿಂಗ್ ಎಲ್ಲಾನು ಕೂಡ ಇವ್ನು ಏನು 1 ವರ್ಷ ಫೀಸ್ ಕಟ್ಟಿದೀವಲ್ಲ, ಈಗ ಅದ್ರೊಳಗಡೆ ಮುಗಿಸ್ಕೊಂಡ್ಬಿಟ್ಟಿದ್ವಿ ನಾವು. ಆ ತರ ಇತ್ತು ಆವಾಗ. ಈ ಫ್ರೀ ಬೀಸ್ ನ ಇದಕ್ಕೆ ಕೊಡೋ ಬದಲು ಈ ಮಕ್ಕಳಿಗೆ ಎಜುಕೇಶನ್ ಕೊಟ್ಟು ಅದನ್ನ ಹೇಳ್ಕೊಟ್ಟು ಟೀಚರ್ಸ್ಗೆ ಈ ದುಡ್ಡನ್ನ ಯೂಸ್ ಮಾಡ್ಕೊಂಡಿದ್ದಿದ್ರೆ, ಫಾರ್ ಎಕ್ಸಾಂಪಲ್ ಸಂಬಳವಾಗಿ ಈ ಫ್ರೀ ಬೀಸ್ ಕೊಡೋ ಬದಲು ಫ್ರೀ ಎಜುಕೇಶನ್ ಕೊಡ್ತೀವಿ ನಿಮ್ಗೆ ಸ್ಕೂಲ್ಗಳಲ್ಲಿ, ನಿಮ್ಮ ಮಕ್ಕಳನ್ನ ಎಲ್ಲ ಮಕ್ಕಳನ್ನು ನೀವು ಸ್ಕೂಲ್ ಕಳಿಸಿ ನಿಮ್ ನಿಯರ್ ಬೈ ಇರೋ ಸ್ಕೂಲ್ಸ್ಗೆ ಅಂತ ಹೇಳಿ ಸ್ಕೂಲ್ಸ್ ನ ಇಂಪ್ರೂವ್ ಮಾಡಿದ್ರೆ ಎಲ್ಲಾ ಮಕ್ಕಳು ಕೂಡ ನಮ್ಮ ಇಂಡಿಯಾದಲ್ಲಿ ವಿದ್ಯಾವಂತರಾಗಿರ್ತಾ ಇದ್ರು, ಅವಿದ್ಯಾವಂತರಾಗಿರ್ತಿರ್ಲಿಲ್ಲ. ಅದು ಬಿಟ್ಟು ವೆಲ್ಕಮ್ ಬ್ಯಾಕ್ ಟು ದಿತ್ಯಾ ಜೀವಗೌಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈ ವ್ಲಾಗ್ನ ನಮ್ಮ ಬೇಸ್ಮೆಂಟಿಂದ ಶುರು ಮಾಡ್ತಾ ಇದ್ದೀನಿ. ಸರಿ. ಏಯ್, ನಿಮ್ಮ ಸ್ಕೂಲ್ ಎಲ್ಲಿದೆ? ನಿಮ್ಮ ಸ್ಕೂಲು ಎಲ್ಲಿ? ಅದೇನಾ ನಿಮ್ಮ ಸ್ಕೂಲು? ಏನ್ ನಿಮ್ಮ ಸ್ಕೂಲ್ ಹೆಸರು? ಆಲ್ಫಾಬೆಟ್ ಕ್ಯಾಂಪಸ್. ಗೆಟ್ ಬಾಯ್. ನೆನ್ನೆ ಚರಿದು PTM ಇತ್ತು, ಫಸ್ಟ್ PTM. ನನ್ನ ಲೈಫಲ್ಲಿ PTM ಎಲ್ಲ ಅಟೆಂಡ್ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಚೆನ್ನಾಗಿತ್ತು ಆಕ್ಚುಲಿ PTM. ಸರಿ ಬಗ್ಗೆ ತುಂಬಾ ಹೊಗಳ್ಬಿಟ್ರು ಅವ್ರ ಮ್ಯಾಮು. ತುಂಬಾ ಆಕ್ಟಿವ್. ನಮ್ಗೆ ತುಂಬಾ ಭಯ ಆಯ್ತು ದಟ್ ಹೇಗಿದನೋ ಏನೋ, ಇವನ್ ಬೇರೆ ಇಂಟ್ರೋವರ್ಟ್, ಯಾರ ಹತ್ರನೂ ಮಾತಾಡಲ್ಲ. ಸಾರಿ, ಯಾರಾದ್ರೂ ಮಾತಾಡಿಸ್ಲಿ, ಏನೋ ನಿನ್ ಹೆಸರು ಅಂತ ರ್ಯಾಂಡಮ್ ಯಾರಾದ್ರೂ ಎಲ್ಲರೂ ಹೋದಾಗ ಮಕ್ಕಳ ಮೇಲೆ ಮಾತಾಡಿಸ್ತಾರಲ್ವಾ, ಮಾತಾಡಿದ್ರೆ ಇವ್ನು ಮಾತಾಡೋದಿಲ್ಲ, ಬಾಯ ಬಿಡೋದಿಲ್ಲ. ನಮ್ಗೆ ಆಕ್ಚುಲಿ ಅದೇ ಭಯ ಆಗಿತ್ತು ಇವ್ನ ಸ್ಕೂಲಲ್ಲಿ. ಸುಪ್ರೀತ್ ಹತ್ರ, ನನ್ನ ಹತ್ರ, ನಮ್ಮಮ್ಮನ ಹತ್ರ, ಇವ್ರ ಅಮ್ಮನ ಹತ್ರ, ಇವ್ರ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಅವನು ಯಾರ ಹತ್ರ ಸ್ವಲ್ಪ ಅಡ್ಜಸ್ಟ್ ಆಗಿದಾನೋ ಅವ್ರ ಹತ್ರ ಚೆನ್ನಾಗಿ ಮಾತಾಡ್ತಾನೆ. ಹೊಸೊಬ್ರು ಯಾರೇ ಮಾತಾಡ್ಸಿದ್ರು ಅವ್ನು ಇಂಟ್ರಾಕ್ಟ್ ಮಾಡ್ತಿರ್ಲಿಲ್ಲ. ಈ ಸ್ಕೂಲಲ್ಲಿ ಏನ್ ಮಾಡ್ತಿದ್ದಾನೋ, ಏನು ಮಾತಾಡ್ತಿದ್ದಾನ ಇಲ್ವಾ, ಅಡ್ಜಸ್ಟ್ ಆಗಿದ್ಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ನಮ್ಗೆ ತುಂಬಾ ಕಷ್ಟ ಆಗ್ತಿತ್ತು. ಆಮೇಲೆ ಅವರು ಟೀಚರ್ಸ್ ಹತ್ರ ಮಾತಾಡ್ಬೇಕಂತ ಕೇಳಿದ್ರೆ ಇವ್ರ ಸ್ಕೂಲಲ್ಲಿ ಒಂದು ರೂಲ್ಸ್ ಇದೆ ದಟ್ ನಾವು ಏನಿದ್ರು ಈ ತರ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಇದ್ರೆ ಮಾತ್ರ ನಾವು ಅವ್ರ ಹತ್ರ ಇಂಟ್ರಾಕ್ಟ್ ಮಾಡ್ಬೋದು. ಇಲ್ಲ ಅಂತ ಕೇಳಿದ್ರೆ ನಾವು ಡೈರೆಕ್ಟ್ ಆಗಿ ಟೀಚರ್ಸ್ ಹತ್ರ ಇಂಟ್ರಾಕ್ಟ್ ಮಾಡೋಂಗಿಲ್ಲ. ಏನೇ ಇದ್ರು ನಾವು ಒಂದು ಸೆಕೆಂಡ್ ಸ್ಯಾಟರ್ಡೇಸ್ ಇವ್ರದ್ದು ಯಾವಾಗಲೂ ಸ್ಯಾಟರ್ಡೇಸ್ ಲೀವ್ ಇರುತ್ತೆ, ಬಟ್ ಸೆಕೆಂಡ್ ಸ್ಯಾಟರ್ಡೇಸ್ ಮಾತ್ರ ನಾವು ಟೀಚರ್ಸ್ ಹತ್ರ ಹೋಗ್ಬಿಟ್ಟು ಪ್ರಾಬಬ್ಲಿ ಮಾತಾಡಬೇಕಾಗಿತ್ತು. ಸೊ ನಾನು ಎಷ್ಟೋ ಸಲ ಟ್ರೈ ಮಾಡಿದೆ, ಬಟ್ ಸಮ್ ಟೈಮ್ಸ್ ಅವ್ರ ಟೀಚರ್ ಲೀವಲ್ಲಿ ಇದ್ರು, ಸಮ್ ಟೈಮ್ಸ್ ಆಗಲಿಲ್ಲ ಮಾತಾಡೋದಕ್ಕೆ. ಆಫ್ಟರ್ 1.5 month ಅವ್ರ ಸ್ಕೂಲ್ ಓಪನ್ ಆದಮೇಲೆ ನಿನ್ನೆ PTM ಇತ್ತು. PTM ಹೋಗಿದ್ರಿ. ನಾನು ಏನು ಹೇಳ್ತಾರೋ ಏನೋ ಇವನ ಬಗ್ಗೆ ಅಂತ ಅನ್ಕೊಂಡಿದ್ದೆ, ಬಟ್ ಏನೂ ಇಲ್ಲ. ದ ರಿವ್ಯೂ ವಾಸ್ ವೆರಿ ಗುಡ್. ತುಂಬಾ, ಯಾಕಂದ್ರೆ ನಾನು ಮನೇಲೆ ಚರಿಗೆ ಆಲ್ಮೋಸ್ಟ್ ಎಲ್ಲ ಹೇಳ್ಕೊಟ್ಬಿಟ್ಟು ಎಲ್ಲ ರೆಡಿ ಮಾಡ್ಬಿಟ್ಟಿದ್ದೀನಿ. ಅಂದರೆ ಕಲರ್ಸ್ ಆಗಲಿ, ನಂಬರ್ಸ್ ಆಗಲಿ, ಆಲ್ಫಾಬೆಟ್ಸ್ ಆಗಲಿ, ರೇಮ್ಸ್ ಆಗಲಿ, ಪ್ರತಿಯೊಂದು ಹೇಳ್ಕೊಟ್ಟಿರೋದ್ರಿಂದ ಅವ್ರಿಗೆ ಅಲ್ಲಿ ಕಷ್ಟ ಆಗಿಲ್ಲ. ಅವರು ಮ್ಯಾಮ್ ಅದೇ ಹೇಳ್ತಾ ಇದ್ರು ದಟ್ ನಾನು ಏನಾದರೂ ಶುರು ಮಾಡೋಕೆ ಮುಂಚೆ ಅವನೇ ಹೇಳ್ಬಿಟ್ಟಿರ್ತಾನೆ ಅದನ್ನ. ಆಮೇಲೆ ನಾವು ಬೋರ್ಡ್ ಮೇಲೆ ಡ್ರಾಯಿಂಗ್ ಬರಿತಾ ಇದ್ದಂಗೆ ಅವನೇ ಅದನ್ನ ಗೆಸ್ ಮಾಡಿ ಹೇಳ್ಬಿಡ್ತಾನೆ. ಕಲರ್ಸ್ನ ತುಂಬ ಚೆನ್ನಾಗಿ ಕಂಡು ಹಿಡಿತಾನೆ. ಹಿ ಈಸ್ ವೆರಿ ಬ್ರೈಟ್ ಕಿಡ್ ಅಂತ. ನಾನು ಮಾತಾಡ್ತಾ ಇದ್ದಾನ ಕ್ಲಾಸಲ್ಲಿ ಅಂತ ಅನ್ಕೊಂಡೆ. ನಮ್ಮ ಮುಂದೆ ನಿನ್ನೆ ಮ್ಯಾಮ್ ಹತ್ರ ಮಾತಾಡೋದಕ್ಕೆ ತುಂಬ ನಾಚ್ಕೋತಾ ಇದ್ದ, ಬಟ್ ಅವನು ಕ್ಲಾಸಲ್ಲಿ ನಾವಿಲ್ಲ. ಪೇರೆಂಟ್ಸ್ ಅಂದರೆ ಆಬ್ವಿಯಸ್ಲಿ ಒಂದು ಲಿಬರ್ಟಿ ಅಂತ ಇರುತ್ತೆ, ಸೊ ಅದಕ್ಕೆ ಅವರು ಅಷ್ಟೇ ನಾಚ್ಕೊತಾ ಇದ್ದ.
ಬಟ್ ನಾವು ಇಲ್ಲದೆ ಇರಬೇಕಾದ್ರೆ ತುಂಬ ಚೆನ್ನಾಗಿ ಜೆಲ್ ಆಗ್ತಾನೆ. ಅವ್ರ ಮ್ಯಾಮು ಬಾ ನಾನು ನೀನು ಸೈಡ್ಗೆ ಹೋಗಿ ಮಾತಾಡೋಣ ಅಂತ ಕರ್ಕೊಂಡು ಹೋದ್ರೆ ಅವ್ರನ್ನ ತಪ್ಕೊಂಡು ಕೂತಿದ್ದಾನೆ. ನಾನು ಅನ್ಕೊಂಡೇ ಇರಲಿಲ್ಲ ಅವನು ಅವ್ರನ್ನ ಆ ಥರ ಹಗ್ ಮಾಡ್ಕೊಳ್ತಾನೆ ಅಥವಾ ಕೂತ್ಕೊಳ್ತಾನೆ ಅಂತ. ಮನೆಗೆ ಬಂದು ಹೇಳ್ತಿದ್ದ, ಅಮ್ಮ ನನ್ನ ಮ್ಯಾಮು ಚಿನ್ನಿ ಅಂತ ಕರೀತಾರೆ ಅಂತ ಹೇಳ್ತಿದ್ದ. ಐ ವಾಸ್ ಲೈಕ್ ನಿನ್ನನ್ನು ಮಾತ್ರ ಕರೆದ್ಬಿಡ್ತಾರೆ ಚಿನ್ನಿ ಅಂತ ಅವ್ರಿಗೆಲ್ಲ ಮಕ್ಳು ಮುಂದೆ ಅಂತಂದರೆ, ಬಟ್ ಆ್ಯಕ್ಚುಲಿ ಅವರು ಇವನ್ನ ಚಿನ್ನಿ ಅಂತ ಕರಿತಾ ಇದ್ರು. ಐ ಫೆಲ್ಟ್ ಹ್ಯಾಪಿ ದಟ್ ಬಿಕಾಸ್ ಏನಕ್ಕೆ ಅಂದರೆ ಅವ್ರ ಮಕ್ಕಳ ಥರ ಟ್ರೀಟ್ ಮಾಡಿ ದೇ ಆರ್ ಟ್ರೀಟಿಂಗ್ ದ ಕಿಡ್ಸ್ ಅಂತ. ಸೊ ಐ ವಾಸ್ ವೆರಿ ಹ್ಯಾಪಿ. ತುಂಬ ಖುಷಿ ಆಯಿತು ನಮಗೆ. ಆ್ಯಕ್ಚುಲಿ ನೆನ್ನೆ PTM ಚೆರಿದು ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಒಂದೊಂದು ಕಿಡ್ಗೆ ಹಾಫ್ ಆನ್ ಅವರ್ ಟೈಮ್ ಸ್ಲಾಟ್ ಕೊಟ್ಟಿದ್ರು. ಹೆಂಗೆ ಮುಗೀತು PTM ಅಂತಲೇ ಅರ್ಥ ಆಗಿಲ್ಲ. ಹಾಫ್ ಆನ್ ಅವರ್ ಮಾತಾಡ್ತಾ ಇಟ್ ವಾಸ್ ವೆರಿ ಗುಡ್. ಸರಿ, ನಿಮ್ಮ ಮ್ಯಾಮ್ ಹೆಸ್ರೇನು? ಕರೆಕ್ಟಾಗಿ ಬಂದು ಹೇಳಬೇಕು, ಮಮ್ಮಿ ಕೇಳಿಸ್ತಾ ಇಲ್ಲ. ಕಾವ್ಯ ಮ್ಯಾಮ್. ಅವ್ರ ಮ್ಯಾಮ್ ಹೆಸರು ಕಾವ್ಯ ಮ್ಯಾಮ್ ಅಂತೆ. ಸೊ ಈಸ್ ವೆರಿ ಹ್ಯಾಪಿ ಆ್ಯಕ್ಚುಲಿ. ಆಯಾ ಮ್ಯಾಮು ಇಷ್ಟನಾ? ಕಾವ್ಯ ಮ್ಯಾಮ್ ನೋಡ್ತಾರೆ ವಿಡಿಯೋ. ಹೇಳು ಕಾವ್ಯ ಮ್ಯಾಮ್ಗೆ ಏನು ಹೇಳ್ಬೇಕು? ಗುಡ್ ಮಾರ್ನಿಂಗ್ ಹೇಳ್ಬೇಕಾ? ಇನ್ನೊಬ್ರು ಮ್ಯಾಮು ಗೇಟ್ ಹತ್ರನೇ ನಿನ್ಗೆ ಹಾಯ್ ಮಾಡ್ತಾರಲ್ಲ, ಅವ್ರ ಹೆಸ್ರೇನು? ಪ್ರಿನ್ಸಿಪಲ್ ಮ್ಯಾಮು. ಗೇಟ್ ಹತ್ರ ಹಾಯ್ ಮಾಡೋದು ಯಾರಮ್ಮ? ಹೈಫೈ ಕೊಡ್ತಾರಲ್ಲ ನಿನ್ಗೆ, ಗ್ಲಾಸ್ ಹಾಕೊಂಡು ನಿನ್ಗೆ ಗೇಟ್ ಹತ್ರ ಬರ್ತದಂಗೆ ಹಾಯ್ ರಾಯನ್ ಅಂತಾರಲ್ಲ, ಯಾರದು? ರತ್ನ ಮ್ಯಾಮು. ಓ, ನಾಳೆ ರತ್ನ ಮ್ಯಾಮ್ ನೋಡ್ರೆ ಕೋಪ ಮಾಡ್ಕೊಂತಾರೆ. ರಾಯನ್ ನನ್ನ ಹೆಸರೇ ಮರ್ತೋಗಿದ್ಯಾ ಅಂತ. ಅವ್ರನ್ನೆಲ್ಲರೂ ಆ್ಯಕ್ಚುಲಿ ಸ್ಕೂಲಲ್ಲಿ ಲೌಕ್ಯ ಅನ್ನೋದಕ್ಕಿಂತ ರಾಯನ್ ಅಂತ ಕರೆಯೋಕೆ ಇಷ್ಟ ಬೀಳ್ತಾರೆ. ಹಾಯ್ ರಾಯನ್ ಅಂತಾರೆ. ಈವನ್ ಐ ಫೈಲ್ ಗುಡ್ ರಾಯನ್ ಅಂತ ಕರೆಯೋದು, ಬಿಕಾಸ್ ರಾಯರ್ ಹೆಸರೇ ಇಟ್ಟಿದ್ದಲ್ವ ನಾವು ಅವನಿಗೆ, ಅದಕ್ಕೆ ಅಂತಲೇ ಇಟ್ಟಿದ್ದು. ಸೊ ಈವನ್ ಐ ಫೀಲ್ ಗುಡ್. ಚೆನ್ನಾಗಿ ನಡೀತಾ ಇದೆ ಸ್ಕೂಲ್ದು. ಚರಿದು ಸ್ಕೂಲಿಂಗ್ ಈಗ ಸದ್ಯಕ್ಕೆ ನೋಡೋಣ ಮುಂದಕ್ಕೆ ಹೋಗ್ತಾ ಹೇಗಿರುತ್ತೆ ಅಂತ. ಟ್ಯೂಸ್ಡೇ ಒಂದು ಕ್ಲೇ ಡೇ ಬೇರೆ ಇದೆ. ಆ್ಯಂಡ್ ಟು ಬಿ ವೆರಿ ಫ್ರ್ಯಾಂಕ್, ನನಗೆ ಆ ಸ್ಕೂಲಲ್ಲಿ ಏನು ಅಷ್ಟು ಇಷ್ಟ ಆಗಿದ್ದು ಆಲ್ಫಾಬೆಟ್ ಕ್ಯಾಂಪಸಲ್ಲಿ ಅಂತ ಕೇಳಿದ್ರೆ, ವೈ ವಿ ಚೋಸ್ ದಟ್ ಸ್ಕೂಲ್ ಅಂತ ಕೇಳಿದ್ರೆ, ಸುಪ್ರೀತ್ ಅವ್ರು ಆ್ಯಕ್ಚುಲಿ NPSಗೆ ಹಾಕಬೇಕಂತ ತುಂಬ ಆಸೆ ಇತ್ತು ಅವ್ರಿಗೆ. ಬಟ್ ಇಟ್ಸ್ ಟೂ ಅರ್ಲಿ ಫಾರ್ ಹಿಮ್ ಅಂತ ಅನ್ನಿಸ್ತು ನನಗೆ. ಯಾಕಂದರೆ NPS ಇಸ್ ಲೈಕ್ ಅವರ ಫೀಸ್ ಸ್ಟ್ರಕ್ಚರ್ ಕೂಡ ಜಾಸ್ತಿ ಇದೆ. ಆ್ಯಂಡ್ ನಮ್ಗೆ ಇಲ್ಲಿಂದ ಕೆಂಗೇರಿಗೆ ಆಲ್ಮೋಸ್ಟ್ ಎಷ್ಟು ಕಿಲೋಮೀಟರ್, 5 ಕಿಲೋಮೀಟರ್ಸ್ ಆದರೂ ಇದೆ. ಆ್ಯಂಡ್ ಮಗುನ ಈಗಲೇ ಬಸ್ಸಲ್ಲಿ ಕಳಿಸೋದು ಅದೆಲ್ಲ ನನಗೆ ತುಂಬ ಹಿಂಸೆ ಅಂತ ಅನಿಸ್ತಿತ್ತು. ಸೊ ಐ ಟೋಲ್ಡ್ ಹಿಮ್, ನೋ, ಇಷ್ಟು ಬೇಗ ಬೇಡ. ಆ್ಯಂಡ್ ಬಿಕಾಸ್ ಇಟ್ಸ್ ಜಸ್ಟ್ 3.5 years ಅಲ್ವಾ, ಇಷ್ಟು ಬೇಗ ಬೇಡ. ಅವನು ಹೆಂಗೆ ಕೂತ್ಕೊಳ್ತಾನೋ ಬಸ್ಸಲ್ಲಿ ಏನೋ ನನಗೆ ಗೊತ್ತಿಲ್ಲ, ನನಗೆ ಆ ಭಯ ಇದೆ, ನನಗೆ ಬೇಡ ಅಂತ ಹೇಳಿ ನಾನು ಬೇಡ ಅಂತ ಹೇಳಿದೆ. ಬಟ್ ನಮ್ಮ RR ನಗರಲ್ಲಿ ನಾವು ನೋಡಬೇಕು ಅಂದಾಗ ಈಗ ಹೇಗಾಗ್ಬಿಟ್ಟಿದೆ ಬೇರೆ ಸ್ಕೂಲ್ಸ್ ಅಂದರೆ, ಈ ದೊಡ್ಡ ದೊಡ್ಡ ಮನೆಗಳನ್ನ ಬಾಡಿಗೆಗೆ ತಗೊಂಡ್ಬಿಡ್ತಾರೆ. ದೆನ್ ಅದನ್ನ ಕ್ಲಾಸ್ ರೂಮ್ ತರ, ರೂಮ್ಸ್ಗಳನ್ನ ಕ್ಲಾಸ್ ರೂಮ್ ತರ ಕನ್ವರ್ಟ್ ಮಾಡ್ತಾರೆ. ಸೊ ವಿಚ್ ಐ ಡಿಂಟ್ ಲೈಕ್ ಇಟ್ ಅದು. ಬಿಕಾಸ್ ಏನಕ್ಕೆ ಅಂದರೆ ಮಕ್ಕಳಿಗೆ ಅವ್ರಿಗೆ ಕ್ಲಾಸ್ ರೂಮ್ ಕಲ್ಚರ್ ಅಭ್ಯಾಸ ಆಗಬೇಕು ಅಂತ ಕೇಳಿದ್ರೆ ಸ್ಕೂಲು ಕೂಡ ಅದೇ ಥರ ಇದ್ರೇನೆ ಚಂದ. ನಿಮ್ಮ ಮನೆಗಳನ್ನ ಮನೆ ತಗೊಂಡು ರೂಮ್ಗಳನ್ನ ಮಾಡಿಕೊಂಡು ನೀವು ಮಾಡ್ತೀರಿ ಅಂತ ಕೇಳಿದ್ರೆ ನನಗೆ ಅದು ಯಾಕೋ ಇಷ್ಟ ಆಗಿಲ್ಲ. ತುಂಬ ಸ್ಕೂಲ್ಗಳನ್ನ ನೋಡಿದ್ವಿ ನಾನು ಸುಪ್ರೀತು ಇವನ್ನ ಸೇರ್ಸೋದಕ್ಕೆ ಮುಂಚೆ. ಆಲ್ಮೋಸ್ಟ್ ಅಂದ್ರೂ ಒಂದು 5-6 ಸ್ಕೂಲ್ಸ್ ನೋಡಿದ್ದೀವಿ. ಸೊ ಐ ಡಿಂಟ್, ನನಗೆ ಯಾಕೋ ಅದು ಇಷ್ಟ ಆಗಿಲ್ಲ. ಬಟ್ ಆಲ್ಫಾಬೆಟ್ ಕ್ಯಾಂಪಸ್ ಏನು ಅಂತ ಕೇಳಿದ್ರೆ ಅವ್ರ ಹತ್ರ ಇರೋದೇನೆ ಪ್ಲೇ ಗ್ರೂಪು, ನರ್ಸರಿ, LKG, UKG ಅಷ್ಟೇನೇನೆ. ಸೊ ದೇ ಡೋಂಟ್ ಹ್ಯಾವ್ ಜಾಸ್ತಿ ಇದಿಟ್ಕೊಂಡಿಲ್ಲ. ಒಂದೊಂದು ನರ್ಸರಿಲೇ ಅವ್ರ ಹತ್ರ 5 ಸೆಕ್ಷನ್ ಇದೆ. ಸೊ ಒಂದು ಸೆಕ್ಷನಲ್ಲಿ ದೇ ಹ್ಯಾವ್ 15-18 ಸ್ಟೂಡೆಂಟ್ಸ್ ಇದ್ದಾರೆ ಆಲ್ಮೋಸ್ಟ್. ಆ್ಯಂಡ್ ದೇಲ್ ಕಾನ್ಸಂಟ್ರೇಟ್, 5 ಸೆಕ್ಷನ್ ಇರೋದ್ರಿಂದ ನರ್ಸರಿಲಿ 18 ಸ್ಟೂಡೆಂಟ್ಸ್ ಪರ್ ಕ್ಲಾಸ್, ಅಂದರೆ ದೇಲ್ ಕಾನ್ಸಂಟ್ರೇಟಿಂಗ್, ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡ್ಬೋದು ಮಕ್ಕಳ ಮೇಲೆ ಅಂತ. ಆ್ಯಂಡ್ ಅವ್ರ ಸ್ಕೂಲ್ ಹೇಗಿದೆ ಅಂತ ಕೇಳಿದ್ರೆ ಸೇಮ್ ನಾವೆಲ್ಲ ಓದ್ಬೇಕಾದ್ರೆ ಹೇಗೆ ಕ್ಲಾಸ್ ರೂಮ್ಸ್ ಬಿಲ್ಡಿಂಗ್ ಇತ್ತು ಅದೇ ಥರ. ಸೊ ಪ್ಲೇ ಗ್ರೂಪ್ಗೆ ಗ್ರೌಂಡ್ ಫ್ಲೋರ್ ಇದೆ, ನರ್ಸರಿಗೆ ಫಸ್ಟ್ ಫ್ಲೋರು, ಆಮೇಲೆ K1 K2 ಮೀನ್ಸ್ LKG UKGಗೆ ಅವ್ರದ್ದು ಸೆಕೆಂಡ್ ಫ್ಲೋರು. ವೆರಿ ಗುಡ್ ಕ್ಲಾಸ್ ರೂಮ್ಸ್ನ ಕಲರ್ ವೈಸ್ ಅರೇಂಜ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಮಕ್ಕಳಿಗೆ ನಮ್ಗೆ ಅಲ್ಲಿ ವಿಡಿಯೋಗ್ರಫಿ ಮಾಡೋಕ್ಕೆ ಅಲೌಡ್ ಇಲ್ಲ. ಸೊ ಐ ಡಿಂಟ್ ಡೂ ಅ ವಿಡಿಯೋ ಎಸ್ಟರ್ಡೇ. ಬಟ್ ವೆರಿ ಗುಡ್, ತುಂಬ ಚೆನ್ನಾಗಿದೆ ಕ್ಲಾಸ್ ರೂಮ್ ಕಲ್ಚರು. ಆಮೇಲೆ ಇನ್ ಅ ವೀಕ್ 2 days ಏನೋ ಪ್ರತಿಯೊಂದು ಇದನ್ನು ಸೆಲೆಬ್ರೇಟ್ ಮಾಡ್ತಾರೆ. ಲೈಕ್ ಡಾಕ್ಟರ್ಸ್ ಡೇ ಮಾಡಿದ್ರು, ನಿನ್ನೆ ಸ್ನೇಕ್ ಡೇ ಮಾಡಿದ್ರು, ಈಗ ಟ್ಯೂಸ್ಡೇ ಕ್ಲೇ ಡೇ ಇದೆ. ಆಮೇಲೆ ಡಾಕ್ಟರ್ಸ್ ಡೇಗೆ ಮುಂಚೆ ಫಾದರ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ರು, ಅದಕ್ಕೆ ಮುಂಚೆ ರೆಡ್ ಡೇ ಸೆಲೆಬ್ರೇಟ್ ಮಾಡಿದ್ರು, ಅದಾದಮೇಲೆ ಟೆಡಿ ಡೇ ಅಂತ ಏನೋ ಸೆಲೆಬ್ರೇಟ್ ಮಾಡಿದ್ರು, ಟೆಡಿ ಬೇರ್ ಕೊಟ್ಟು ಕಳಿಸಿ ಅಂತ. ಈಗ ಟ್ಯೂಸ್ಡೇ ಬಂದು ಕ್ಲೇ ಡೇ ಇದೆ, ಅದಾದಮೇಲೆ ಬ್ಲೂ ಡೇ ಅಂತೆ.
ಎವ್ರಿಥಿಂಗ್ ದೇ ವೀಕಲ್ ಅಟ್ಲೀಸ್ಟ್ 1 or 2 days ಮಕ್ಕಳಿಗೆ ಚೆನ್ನಾಗಿ ಇದು ಮಾಡೋದಕ್ಕೆ. ಅಂದರೆ ಇಟ್ಸ್ ನಾಟ್ ಲೈಕ್ ವಿ ಆರ್ ಸ್ಪೆಂಡಿಂಗ್ ಆನ್ ದ್ಯಾಟ್ ಅಂತ. ಬ್ಲೂ ಡೇ ಅಂದರೆ ಬ್ಲೂ ಕಲರ್ ಡ್ರೆಸ್ ಹಾಕಿ ಕಳಿಸಿ ಎಲ್ಲ ಮಕ್ಕಳನ್ನು ಅಂತ ಹೇಳ್ತಾರೆ. ಆ್ಯಂಡ್ ಬ್ಲೂ ಕಲರ್ ಯಾವ್ದಾದ್ರು ಟಾಯ್ ಕೊಟ್ಟು ಕಳಿಸಿ ಅಂದರು. ಸೊ ರೆಡ್ ಡೇ ಅಂದಾಗ ಅವತ್ತು ರೆಡ್ ಡ್ರೆಸ್ ಹಾಕಿ ಕಳಿಸಿ ಆ್ಯಂಡ್ ರೆಡ್ ಕಲರ್ ಯಾವ್ದಾದ್ರು ಟಾಯ್ ಕೊಟ್ಟು ಕಳಿಸಿ ಅಂತ ಹೇಳಿದರು. ಏನಿವೆ ಮನೇಲಿ ರೆಡ್ ಕಲರ್ ಮಕ್ಳ ಹತ್ರ ಯಾವುದಾದ್ರೂ ಇಟ್ ಮೈಟ್ ಬಿ ಎ ಟೆಡಿ ಬೇರ್, ಇಟ್ ಮೈಟ್ ಬಿ ಎ ಸೂಪರ್ ಮ್ಯಾನ್, ಏನಾದರೂ ಇರಲಿ, ದೇಲ್ ಟೇಕ್ ದಟ್ ಟು ಕ್ಲಾಸ್, ಶೋ ಟು ದೇ ಫ್ರೆಂಡ್ಸ್, ಮಕ್ಳಿಗೆ ತೋರಿಸ್ಕೊಂಡು ಚೆನ್ನಾಗಿರುತ್ತೆ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ಅವ್ರ ಕ್ಲಾಸ್ ರೂಮ್ ಕಲ್ಚರ್ಸ್ ನನಗೂ ಸುಪ್ರೀತ್ಗೂ ಎಸ್ಪೆಷಲಿ ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ನಾವು ಆಲ್ಫಾಬೆಟ್ ಕ್ಯಾಂಪಸ್ಗೆ ಹಾಕಿದ್ರಿ. ಆ್ಯಂಡ್ ಅವ್ರ ಹತ್ರ ಇನ್ನೊಂದು ಬೆನಿಫಿಟ್ ಅಥವಾ ಇನ್ನೊಂದು ಏನು ಚೆನ್ನಾಗಿದೆ ಅಂದರೆ ದೇ ಹ್ಯಾವ್ ಎ ಸ್ಲೀಪ್ ಓವರ್ಸ್. ಅಂದರೆ ಮಕ್ಕಳನ್ನ ಮಂತ್ಲಿ ಒನ್ಸ್ ಆರ್ 2 months ಒಂದ್ಸಲಿ ಸ್ಕೂಲಲ್ಲೇ ಇಟ್ಕೊತಾರೆ. ಪ್ರಾಬಬ್ಲಿ ಒಂದು ಸಾಯಂಕಾಲ 7 o'clock 8 o'clock ಮಕ್ಕಳನ್ನ ಕರ್ಕೊಂಡು ಬರಕ್ಕೆ ಹೇಳ್ತಾರೆ. ಸೊ ನಾವು ಪೇರೆಂಟ್ಸ್ ಅವ್ರನ್ನ ಕರ್ಕೊಂಡ್ಬಂದ್ಬಿಟ್ರೆ ಒಂದು ನೈಟ್ ಅವರೇ ಇಟ್ಕೊತಾರೆ. ಇಟ್ಕೊಂಡಾಗ ಮಕ್ಕಳಿಗೆ ರೇಮ್ಸು, ಡ್ಯಾನ್ಸು, ಮ್ಯೂಸಿಕ್ಕು ಅದನ್ನೆಲ್ಲ ಮಾಡಿ ಮಕ್ಕಳನ್ನ ಅಲ್ಲೇ ಮಲಗಿಸೋದು ಪ್ರತಿಯೊಂದು ಮಾಡ್ತಾರೆ. ಆಮೇಲೆ ಮಡ್ಡೇ ಕೂಡ ಸೆಲೆಬ್ರೇಟ್ ಮಾಡಿದ್ರು. ಮಕ್ಕಳಿಗೆಲ್ಲ ಮಡ್ಡನ್ನ ಅಂದರೆ ಕ್ಲೇ ಥರ ಮಡ್ಡನ್ನ ಬಾಲ್ಸ್ ಮಾಡಿ ಕೊಟ್ಟು ಯು ಕ್ರಿಯೇಟ್ ಯುವರ್ ಸೆಲ್ಫ್, ಏನು ಬೇಕೋ ಅದನ್ನು ಮಾಡಿ ಕ್ರಿಯೇಟ್ ಮಾಡಿ ಅಂತ. ಚರಿ ಅದರೊಳಗಡೆ ನಮ್ಮ ಚರಿಗೆ ಒಂದು ಅಭ್ಯಾಸ ಇದೆ, ಕ್ಲೇ ಸಿಕ್ಕಿದ್ರೆ ಏನೇ ಸಿಕ್ಕಿದ್ರು ಉದ್ದುದ್ದ ಕಡ್ಡಿ ಥರ ಮಾಡಿಬಿಟ್ಟು ಪೂಜೆ ಮಾಡ್ತೀನಿ, ನಾನು ಹೂವು ಹಾಕ್ತೀನಿ ಅಂತ. ಹಿ ಡಿಡ್ ಸಮಥಿಂಗ್. ಅವ್ರ ಮ್ಯಾಮ್ಗೆ ಅವ್ನು ತುಂಬ ಆ್ಯಕ್ಟಿವ್ ಆಗಿದ್ದಾನೆ, ನಮ್ಗೆ ಅದೇ ಖುಷಿ ಅಂತ ಹೇಳ್ತಿದ್ರು. ಈವನ್ ಐ ಫೆಲ್ಟ್ ವೆರಿ ಹ್ಯಾಪಿ. ಸೊ ಅಟ್ಲೀಸ್ಟ್ ನನ್ನ ಮಗ ಏನಕ್ಕಾದ್ರೂ ಒಂದು ಸ್ಪೆಂಡ್ ಮಾಡ್ತಿದ್ದಾನೆ ಅಂತ ಹೇಳಿ. ಮೀನ್ಸ್ ಹಿ ಈಸ್ ಎಂಜಾಯಿಂಗ್ ಇಸ್ ಟೈಮ್. ಅವ್ನಿಗೆ ಫ್ರೆಂಡ್ಸ್ ಬೇಕಾಗಿತ್ತು, ಹುಡುಗರು ಬೇಕಾಗಿತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಹಿ ಈಸ್ ಡೂಯಿಂಗ್ ಇಟ್. ನಿಂಗೆ ನಿನ್ನ ಸ್ಕೂಲ್ ಇಷ್ಟ ಆಯ್ತಾ? ಹಾಂ, ದಿನ ಮುಂಚೆ ಅವನು ಒಂದು 2 days ಆ್ಯಕ್ಚುಲಿ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಪಪ್ಪ ಮಮ್ಮಿ ನೀನು ಇಲ್ಲೇ ಇರು, ನನಗೆ ಹೋಗಲ್ಲ ಅಂತ ಅಳ್ತಾ ಇದ್ದ. 3rd day ಇಂದ ಹಿ ಓನ್ಲಿ ಸ್ಟಾರ್ಟೆಡ್ ನಾನು ಹೋಗ್ತೀನಿ ಅಂತ. ಬಿಕಾಸ್ ಅದು ಎನ್ವೈರ್ಮೆಂಟ್ ಅಡ್ಜಸ್ಟ್ ಆದಮೇಲೆ, ಹುಡುಗರ ಜೊತೆ ಆಟ ಆಡ್ಬೋದು ಅಂತ ಗೊತ್ತಾದ್ಮೇಲೆ ಹಿ ಸ್ಟಾರ್ಟೆಡ್ ಆಸ್ಕಿಂಗ್, ಇಲ್ಲ ನಾನೇ ಹೋಗ್ತೀನಿ ಸ್ಕೂಲ್ಗೆ ಅಂತ. ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕು ಎದೋಪ್ಪ ಅಂದ ತಕ್ಷಣ ಎದ್ದು ಕೂತ್ಕೊತಾನೆ. ಡೈಲಿ ಖುಷಿಯಿಂದ ಹೋಗ್ತಾನೆ ಸ್ಕೂಲ್ಗೆ. ನಮಗಂತೂ ಅದೊಂದು ಯಾವುದು ಪ್ರಾಬ್ಲಮ್ ಆಗಲಿಲ್ಲ. ಆಮೇಲೆ ಬಾಕ್ಸಿಗೆ ಏನೇ ಕೊಟ್ಟರು ತಿನ್ಕೊಂಡು ಬರ್ತಾನೆ. ಆ್ಯಂಡ್ ಅಲ್ಲೇನಂದರೆ ಒಂದೊಂದು ಕ್ಲಾಸ್ಗೆ ಒಂದೊಂದು ಆಯಾಮಗಳಿದ್ದಾರೆ. ಸೊ ಇವರು ಟಾಯ್ಲೆಟ್ಗೆ ಹೋಗಬೇಕು ಅಂತ ಕರ್ಕೊಂಡು ಹೋಗೋದಕ್ಕೆ ಅಥವಾ ಊಟ ಮಾಡಿಸ್ಬೇಕು, ಮಕ್ಕಳಿಗೆ ಬೇಕಲ್ಲ ಊಟ ಮಾಡಿಸೋದಕ್ಕೆ. ನಾವೇನಾದ್ರು ರೈಸ್ ಐಟಮ್ ಕೊಟ್ಟು ಕಳಿಸಿದ್ರೆ ಮಕ್ಳಿಗೆ ಎತ್ಕೊಂಡು ತಿನ್ನಕ್ಕೆ ಬರಲ್ಲ. ಸೊ ಅಂತ ತಿನ್ಸೋದಕ್ಕೆ ಪ್ರತಿಯೊಂದಕ್ಕೂ ವೆರಿ ಗುಡ್. ತುಂಬ ಚೆನ್ನಾಗಿ ನಗು ಮುಖ ಇಟ್ಕೊಂಡೇ ಮಾತಾಡ್ತಾರೆ. ನನ್ನ ಮಗನಿಗೆ ಅವ್ರ ಆಯಮ್ಮ ನಂಗೆ ಆಯಮ್ಮ ಆಂಟಿನೂ ಇಷ್ಟ, ನೋಡಿದ್ರೆ ಅವ್ನು ಕೇಳಿದ್ದು. ಸೊ ಎವ್ರಿಥಿಂಗ್ ಈಸ್ ಗೋಯಿಂಗ್ ಗುಡ್, ಹೋಪ್ ಸೊ. ಸುಪ್ರೀತ್ ಅವರೇ, ಇಷ್ಟೊತ್ತರೆಗೂ ನಾನು ನನ್ನ ಮಗನ ಸ್ಕೂಲ್ ಬಗ್ಗೆ ಹೇಳಿದೆ, ಹೇಗೆ ಅನಿಸ್ತಾ ಇದೆ ನನಗೆ ಅಂತ. ನೆನ್ನೆ ನೀವು PTMಗೆ ಬಂದಿದ್ರಿ. ಸೊ ಹೌ ಡಿಡ್ ಯು ಫೀಲ್? ನಿಮ್ಗೇನು ಅನಿಸ್ತು? ಸೆಲೆಕ್ಟ್ ಮಾಡಿದ್ದು ನಾನೇ ಅಲ್ವಾ? ಪಾಪ ನಿಮ್ಮದೇ ಪಾಪ ಇರೋದು. ನೀನು ಅದು ಯಾವುದೋ ಬೇರೆ ಸ್ಕೂಲ್ ಸೆಲೆಕ್ಟ್ ಮಾಡಿದ್ದೆ. ಆ್ಯಕ್ಚುಲಿ ನನಗೆ ಹತ್ರ ಆಗೋ ಥರ ಇನ್ನೊಂದು ಕೆನಡಿಯನ್ ಸ್ಕೂಲ್ ನೋಡಿದ್ದೆ ಗೈಸ್ ನಾನು, ಮ್ಯಾಪಲ್ ಬೇರ್ ಕೆನಡಿಯನ್ ಸ್ಕೂಲ್ ಅಂತ. ದಿಸ್ ವಾಸ್ ಆಲ್ಸೋ ಅವ್ರದ್ದು ಕ್ಲಾಸ್ ರೂಮ್ ಕಲ್ಚರೇನೆ. ಅವ್ರದ್ದು ಈ ಥರ ಮನೇಲಿ ಹೇಳ್ಕೊಡೋ ಥರ ಇಲ್ಲ. ನಾನು ಇನ್ನು ಬೇರೆ ಸ್ಕೂಲ್ಗಳು ನೋಡಿದ್ವಿ, ಲೈಕ್ ಕಿಡ್ಸಿ ನೋಡಿದ್ವಿ. ಆಮೇಲೆ ಹಾಕ್ಬೇಕು ನನಗೆ ಕಾಂಟ್ರವರ್ಸಿ ಬೇಡ. ಅಂದರೆ ಏನಂದ್ರೆ ಅಂದ್ರೆ ಅದು ಹೋಗಿ ನೋಡಿದ್ನಲ್ಲ, ಮನೆ ಬಿಲ್ಡಿಂಗು ಒಂಥರ ಗುಹೆ ಥರ ಐತೆ. ಸೊ ಅದು ನೋಡಿದ್ರಿ, ಲಿಟಲ್ ಮಿಲೇನಿಯಂ ನೋಡಿದ್ರಿ, ಆಮೇಲೆ ಎಷ್ಟೋ ಸ್ಕೂಲ್ಗಳು ನೋಡಿದ್ರಿ. ಅದೆಲ್ಲ ಮನೆನೇ. ನಾನು ಹೇಳ್ತಿರೋದು, ನೀವು ಮನೆ ತಗೊಂಡು ರೂಮ್ಸ್ಗಳನ್ನ ಕ್ಲಾಸ್ ರೂಮ್ ಥರ ಮಾಡಿದ್ರೆ ಮಕ್ಕಳಿಗೆ ನೀವು ಕ್ಲಾಸ್ ರೂಮ್ ಕಲ್ಚರ್ ಏನು ಕಲಿಸ್ತಿದ್ದೀರಿ? ನನಗೆ ಅದೇ ಅರ್ಥ ಆಗ್ತಾ ಇಲ್ಲ. ಸೊ ಐ ರಿಯಲಿ ಫೆಲ್ಟ್ ಯಾಕೋ ನಮಗೆ ಕಂಫರ್ಟಬಲ್ ಆಗಲಿಲ್ಲ ಅಂತ. ದ ಮ್ಯಾಪಲ್ ಬೇರ್ ನಾವೇನು ನೋಡಿದ್ರು ಅದು ಕೂಡ ತುಂಬ ಚೆನ್ನಾಗಿತ್ತು. ಸೇಮ್ ಅದು ಕೂಡ ಸ್ಕೂಲ್ ಬಿಲ್ಡಿಂಗ್ ಏನೇ. ಕ್ಲಾಸ್ ರೂಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಹೋಗಿ ನಾವು ಪೇರೆಂಟ್ಸು ನೋಡ್ಕೊಂಡು ಬಂದಿದ್ವಿ. ಹೋಗಿ ನೋಡ್ಬೋದು ಆ್ಯಕ್ಚುಲಿ ಸೇರ್ಸೋದಕ್ಕೆ ಮುಂಚೆ. ಬಟ್ ಸುಪ್ರೀತ್ ಅವ್ರಿಗೆ ಏನಂತ ಕೇಳಿದ್ರೆ, ಬೇಡ ಅದು ಇದು ಚೆನ್ನಾಗಿದೆ ಅಂದರೆ ರಿವ್ಯೂಸ್ ಪ್ರಕಾರ ಆಲ್ಫಾಬೆಟ್ ಕ್ಯಾಂಪಸ್ ಚೆನ್ನಾಗಿತ್ತು. ಆ್ಯಂಡ್ ಸ್ಟೂಡೆಂಟ್ಸ್ ಆಲ್ಸೋ ನಾವು ಹೋಗಿ ಕೇಳಿದ್ವಿ. ಸ್ಟೂಡೆಂಟ್ಸ್ ಕೂಡ ಒಂದು ಗೊತ್ತಿರೋರು 1-2-3 ಜನನ ಕೇಳಿದ್ವಿ ನಾವು, ಹೇಗಿದೆ ಸ್ಕೂಲು ಅಂತ. ಒಳ್ಳೆ ರಿವ್ಯೂಸ್ ಬಂದಿತ್ತು. ಮೀನ್ಸ್ ಅವರು ಇವಾಗ ಏನು UKG LKG ಓದ್ತಿರ್ತಾರಲ್ಲ, ಅವರು ಪೇರೆಂಟ್ಸಿಂದ ಒಳ್ಳೆ ರಿವ್ಯೂಸ್ ಬಂದಿತ್ತು ನಮಗೆ. ಸೊ ವಾಟ್ ವಿ ಥಾಟ್ ಈಸ್ ಲೈಕ್, ಓಕೆ ಫೈನ್, ನಾವು ಹಂಗಾರೆ ಆಲ್ಫಾಬೆಟ್ ಕ್ಯಾಂಪಸ್ ವಿಲ್ ಗೋ ಫಾರ್ ಆಲ್ಫಾಬೆಟ್ ಕ್ಯಾಂಪಸ್. ಫಸ್ಟ್ ಸ್ಟ್ಯಾಂಡರ್ಡಿಂದ ಚರಿ ಬೇಕಾದರೆ NPSCಗೆ ಹಾಕೋಣ. ಈಗ ಸದ್ಯಕ್ಕೆ ಅವನು ಫಸ್ಟ್ LKG UKG ನರ್ಸರಿನ ಅವನು ಇಲ್ಲೇ ಮುಗಿಸ್ಕೊಳ್ಳಿ ಅಂತ ಹೇಳಿ. ಫೀಸ್ ಆಲ್ಸೋ ಕಂಪ್ಯಾರಿಟಿವ್ಲಿ ಟು ಅದರ್ ಸ್ಕೂಲ್ಸ್ ನಾವು ಕೇಳ್ದಂಗೆ ಇಲ್ಲಿ ಚೆನ್ನಾಗಿದೆ, ಕಡಿಮೆನೂ ಇದೆ. ಆ್ಯಂಡ್ ಸ್ಕೂಲಿಂಗ್ ಕಲ್ಚರ್, ಎಜುಕೇಷನ್ ಕಲ್ಚರ್ ಕೂಡ ತುಂಬ ಚೆನ್ನಾಗಿದೆ ಕಂಪ್ಯಾರಿಟಿವ್ಲಿ ಬೇರೆ ಸ್ಕೂಲ್ ಕೂಡ. ಆಲ್ಮೋಸ್ಟ್ ಸಿಮಿಲರ್ ಫೀಸೇ. ಬಟ್ ಅದೇ ಹೇಳ್ತಿಲ್ವಾ, ಈ
ಎಲ್ಲಾದ್ರಲ್ಲೂ ಅದು ಅದೇನು ಅಂತಾರಲ್ಲ, ನೌಡೇಸ್ ಎಜುಕೇಶನ್ ಇಸ್ ಲೈಕ್ ನಾವು ಓದಂಗಲ್ಲ ಎಜುಕೇಶನ್ ಇಸ್ ಎ ಬಿಸ್ನೆಸ್. ಆಯ್ತಾ. ಈಗ ಹೇಗಾಗ್ಬಿಟ್ಟಿದೆ ಅಂತ ಕೇಳಿದ್ರೆ, ನಾವು ಓದ್ಬೇಕಾದ್ರೆ ಇವಾಗ ಇವ್ನಿಗೆ ಏನ್ ನರ್ಸರಿಗೆ ನಾವು ಫೀಸ್ ಕಟ್ಟಿದೀವಲ್ಲ, ಆ ಫೀಸ್ ಅಲ್ಲಿ ನಾವು 10th ಕೂಡ ಮುಗಿಸಿ ಫಸ್ಟ್ PUC ಸೆಕೆಂಡ್ PUC ಕೂಡ ಮುಗಿಸ್ಬಿಟ್ಟಿದ್ವಿ ನಾವು. ಎಲ್ಲ ಆಗೋಗಿತ್ತು ನಮ್ದು, ನಾವು ಓದ್ತಾ ಇದ್ದಿದ್ ಕಾಲದಲ್ಲಿ. ಮೀನ್ಸ್ ಆಲ್ಮೋಸ್ಟ್ ಅಂದ್ರೆ ನಾನೇನು 30 ವರ್ಷದ ಹಿಂದಿದ್ ಮಾತು ಹೇಳ್ತಾ ಇಲ್ಲ. ಐ ಕಂಪ್ಲೀಟೆಡ್ ಮೈ ಡಿಗ್ರಿ ಇನ್ 2011 ಆಯ್ತಾ. ಆ 2011ಗೆನೆ ನಾವು ಡಿಗ್ರಿ PUC ನಮ್ ಸ್ಕೂಲಿಂಗ್ ಎಲ್ಲಾನು ಕೂಡ ಇವ್ನಿಗೆ ಏನು 1 ವರ್ಷ ಫೀಸ್ ಕಟ್ಟಿದೀವಲ್ಲ, ಈಗ ಅದ್ರೊಳಗಡೆ ಮುಗಿಸ್ಕೊಂಡ್ಬಿಟ್ಟಿದ್ವಿ ನಾವು. ಆ ತರ ಇತ್ತು ಆವಾಗ. ಬಟ್ ಈಗ ಇವ್ರಿಗೆ ಜಸ್ಟ್ ನರ್ಸರಿಗೆ ನಾವು ಇಷ್ಟು ಫೀಸ್ ಕಟ್ಟಬೇಕಾಗ್ತಾ ಇದೆ. ಅದೇ ಐ ಡೋಂಟ್ ನೋ, ನಮ್ಮ ಕಂಟ್ರಿಲಿ ಏನೇನೋ ರೆಡಿ ಮಾಡಕ್ ಪ್ರಯತ್ನ ಪಡ್ತಿದ್ದಾರೆ. ಅಬ್ರಾಡ್ ಕಂಟ್ರೀಸ್ ಅಲ್ಲಿ ಹಾಸ್ಪಿಟಲೈಸೇಷನ್ ಫ್ರೀ, ಎಜುಕೇಶನ್ ಫ್ರೀ, ಅದು 5 ಸ್ಟಾರ್ ಹೋಟೆಲ್ ರೇಂಜ್ ಇರೋ ಸ್ಕೂಲ್ಗಳು. ಇಲ್ಲಿ ನಮ್ ಗೌರ್ಮೆಂಟ್ ಸ್ಕೂಲ್ ನೋಡಿದ್ರೆ ಅಬ್ಬಾ ಅನ್ನೋ ರೇಂಜ್ ಇರುತ್ತೆ. ಹೌದು, ಅವ್ರ ಗೌರ್ಮೆಂಟ್ ಸ್ಕೂಲೇ ಅಷ್ಟು ಚೆನ್ನಾಗಿರುತ್ತೆ. ಲೆಕ್ಕ ಹಾಕೊಂಡ್ರೆ ಬೇರೆ ಕಂಟ್ರೀಸ್ ಗಿಂತ ನಾವು ಟ್ಯಾಕ್ಸ್ ಜಾಸ್ತಿ ಕಟ್ತಾ ಇದೀವಿ. Compared to any other countries, Indians are paying more taxes. I don't know ಯಾವಾಗ ಚೇಂಜ್ ಆಗುತ್ತೆ ಈ ಕಲ್ಚರ್, ಅಥವಾ ಮಕ್ಕಳಿಗೆ ಯಾವಾಗ ಒಳ್ಳೆ ಭವಿಷ್ಯ ಸಿಗುತ್ತೆ ಅಥವಾ ಒಳ್ಳೆ ಎಜುಕೇಶನ್ ಸಿಗುತ್ತೆ ಅಂತ ಗೊತ್ತಿಲ್ಲ. ಬೇರೆ ಏನ್ ಮಾಡ್ತಾರೋ ಇಲ್ವೋ, ಅಟ್ಲೀಸ್ಟ್ ಇದರಲ್ಲಿ ಆದ್ರೂ ಅವ್ರು ಕಾಲ್ ತಗೋಬೇಕಾಗಿತ್ತು. ದ ಎಜುಕೇಶನ್ ಸಿಸ್ಟಮ್ ಹಿಯರ್ ಇಟ್ಸ್ ಲೈಕ್ ಹೇಳಕ್ ಆಗ್ತಾ ಇಲ್ಲ. ಈ ಫ್ರೀ ಬೀಸ್ನ ಇದಕ್ಕೆ ಕೊಡೋ ಬದಲು ಈ ಮಕ್ಕಳಿಗೆ ಎಜುಕೇಶನ್ ಕೊಟ್ಟು ಅದನ್ನ ಹೇಳ್ಕೊಡೋ ಟೀಚರ್ಸ್ಗೆ ಈ ದುಡ್ಡನ್ನ ಯೂಸ್ ಮಾಡ್ಕೊಂಡಿದ್ದಿದ್ರೆ, ಫಾರ್ ಎಕ್ಸಾಂಪಲ್ ಸಂಬಳವಾಗಿ ಈ ಫ್ರೀ ಬೀಸ್ ಕೊಡೋ ಬದಲು ಫ್ರೀ ಎಜುಕೇಶನ್ ಕೊಡ್ತೀವಿ ನಿಮ್ಗೆ ಸ್ಕೂಲ್ಗಳಲ್ಲಿ, ನಿಮ್ಮ ಮಕ್ಕಳನ್ನ ಎಲ್ಲಾ ಮಕ್ಕಳನ್ನು ನೀವು ಸ್ಕೂಲ್ ಕಳಿಸಿ ನಿಮ್ ನಿಯರ್ ಬೈ ಇರೋ ಸ್ಕೂಲ್ಸ್ಗೆ ಅಂತ ಹೇಳಿ ಸ್ಕೂಲ್ಸ್ನ ಇಂಪ್ರೂವ್ ಮಾಡಿದ್ರೆ, ಈ ಫ್ರೀ ಬೀಸ್ನ ಎಷ್ಟೋ ಕೋಟಿಗಟ್ಟಲೆ ಖರ್ಚು ಮಾಡ್ತಿದಾರಲ್ಲ, ಅದನ್ನ ಒಳ್ಳೆ ಟೀಚರ್ಸ್ಗಳನ್ನ ಹೈಯರ್ ಮಾಡಿ ಟೀಚರ್ಸ್ಗಳಿಗೆ ಟ್ರೈನ್ ಮಾಡಿ ಅವ್ರ ಸಂಬಳ ಅಂತ ಕೊಟ್ಟಿದ್ರೆ ಇವತ್ತು ಅವರು ಖುಷಿಯಾಗಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡಿರೋರು, ಚೆನ್ನಾಗಿ ಇದ್ ಮಾಡಿರೋರು. ಎಲ್ಲಾ ಮಕ್ಕಳು ಕೂಡ ನಮ್ಮ ಇಂಡಿಯಾದಲ್ಲಿ ವಿದ್ಯಾವಂತರಾಗಿರ್ತಾ ಇದ್ರು, ಅವಿದ್ಯಾವಂತರಾಗಿರ್ತಿರ್ಲಿಲ್ಲ. ಅದು ಬಿಟ್ಟು ಗೃಹಲಕ್ಷ್ಮಿ 2000 ಬಸ್ ಫ್ರೀ, ಅದು ಹೆಂಗಸ್ರಿಗೆ ಮಾತ್ರ. ನೋ, ಇದೆಲ್ಲ ಸರಿ ಇಲ್ಲ. ಈಗ ಟ್ಯಾಕ್ಸ್ ಕಟ್ಟೋದು ಗಂಡಸರು, ಹೆಂಗಸರಿಗೆ ಫ್ರೀ. ಟು ಬಿ ವೆರಿ ಫ್ರ್ಯಾಂಕ್, ಟಚ್ ವುಡ್, ನಾವಂತೂ ಯಾವುದೇ ಥರದ ಸೌಲಭ್ಯಗಳನ್ನ ತಗೊಂಡಿಲ್ಲ. ನಮಗೆ ಬೇಡವೂ ಬೇಡ. ಬಿಕಾಸ್ ನಮ್ಮ ಹತ್ರ ಯಾವುದೇ ಥರ BPL ಕಾರ್ಡ್ ಇಲ್ಲ. ನಾವು ಅದನ್ನು ಸುಳ್ಳು ಹೇಳ್ಕೊಂಡು ಮಾಡೋದು ಬೇಕಾಗಿಲ್ಲ, ಇವ್ರ ಹತ್ರ ತಗೊಳ್ಳೋದು ಬೇಕಾಗಿಲ್ಲ. ಏನೋ ಅದೇನೋ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾರ, ನೀವು ತಗೊಂಡಿಲ್ವಾ, ನೀವು ಯೂಸ್ ಮಾಡ್ಕೊಂಡಿಲ್ವಾ. ನಾವು ಮಾಡ್ಕೊಂಡು ಇಲ್ಲ, ನಮಗೆ ಬೇಕಾಗೂ ಇಲ್ಲ. ಆಯ್ತಾ, ನಮಗೆ ಸಾಕು. ಆ್ಯಂಡ್ ನಾನು ಬಸ್ಸಲ್ಲಂತೂ ನೀವೇ ನೋಡಿದ್ದೀರಿ, ಬಸ್ಸಲ್ಲಂತೂ ನಾನು ಕಾಲೇಜ್ಗೆ ಹೋಗಿದ್ದೆ ಲಾಸ್ಟ್, ಅದಾದ್ಮೇಲೆ ಬಸ್ಸಲ್ಲಿ ಓಡಾಡಲೇ ಇಲ್ಲ 2015 ಓಡಾಡಿದ್ದೀನಿ. ಯಾಕಂದರೆ ನಾನು ಆಫೀಸ್ಗೆ ಹೋಗ್ಬೇಕಾದ್ರೆ ಓಡಾಡಿದ್ದೀವಿ. ದಟ್ಸ್ ಎನಫ್. ಮತ್ತೆ ನಾವು ಮಾಡಿಲ್ಲ. ಇದೆಲ್ಲ ಯಾವಾಗ ಇಂಪ್ರೂವ್ ಆಗುತ್ತೋ ಏನೋ. ಬಟ್ ನಮಗೆ ನೀವು ಟಾಪಿಕ್ ಡೈವರ್ಟ್ ಮಾಡಿಬಿಟ್ರಿ. ನಿಮ್ಮ ಮಗನ್ ಹೇಳಿ ಹೇಗೆ ಅನಿಸ್ತಿದೆ ನಿಮಗೆ ಅಂತ. ನೆನೆ PTM ಏನಿಸ್ತು ಅಂತ. ನನ್ನ ಮಗನ್ ಫುಲ್ ಅಪ್ರಿಸಿಯೇಷನ್. ಮ್ಯಾಮ್ ಫುಲ್ಲು ಇವನ್ ಥರ ಯಾರೂ ಇಲ್ಲ, ಇವನು ನಾನು ಇದು ಮಾಡೋದಿಲ್ಲ, ಹೇಳ್ಕೊತ ಇಲ್ಲ, ಹೇಳ್ತಿಲ್ಲ ನಿಮಗೆ ಇದು ಮಾಡಬೇಕು ಅಂತ. ಬಟ್ ಇವನು ತುಂಬ ಒಳ್ಳೆ ಹುಡುಗ, ಎಲ್ಲ ಕೇಳ್ತಾನೆ, ಎಲ್ಲ ಮಾತಾಡ್ತಾನೆ. ಕ್ಲಾಸಲ್ಲಿ ಇವನ್ ಬುಕ್ಸ್ ಬೆಳಗ್ಗೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂದ್ರು ಫಸ್ಟ್ ಇವನು ಎಲ್ಲರ ಹೆಸರು ಎತ್ಕೊಂಡು ಅವ್ರ ಹೆಸರು ಹೇಳಿದ ತಕ್ಷಣ ಅವ್ರಿಗೆ ತಗೊಂಡೋಗಿ ಕೊಡ್ತಾನೆ. ಇನ್ನು ಎಷ್ಟೋ ಮಕ್ಳಿಗೆ ಹೆಸರು ಅಂದ್ರೆ ಏನಂತಾನೆ ಗೊತ್ತಿಲ್ಲ ಇಲ್ಲಿ. ನಾನು ಇಷ್ಟೊಂದೆಲ್ಲ ಆಗ್ಬಿಟ್ಟವ್ರು ನನ್ನ ಮಗ. ನನ್ನ ಮಗನ ಫ್ರೆಂಡ್ಸ್ ಹೆಸರು ಏನೋ ಬರೆದ್ರೆ ಕ್ಲಾಸ್ ಒಳಗೆ ಎಂಟ್ರ್ ಆಗಕ್ಕೆ ಮುಂಚೆ ಟೀಚರ್ಸ್ ಏನೋ ಬರ್ದಿರ್ತಾರಂತೆ. ಇವನು ಅದನ್ನ ಬಂದ ತಕ್ಷಣ, ಓ ಮ್ಯಾಮ್ ಇವತ್ತು ಎಲಿಫೆಂಟ್ ಬರ್ದಿದ್ದೀರಾ, ಇವತ್ತು ಕ್ಯಾಟ್ ಬರ್ದಿದ್ದೀರಾ ಅಂತ ಶೂಟ್ ಮಾಡ್ತಾನಂತೆ. ಅಷ್ಟು ಅವ್ರ ಮ್ಯಾಮ್ ತುಂಬಾ, ನಾನು ಹೇಗೆ ಅಂತ ಕೇಳಕ್ ಮುಂಚೆ ಅವರೇ ಹೇಳ್ತಿದ್ದಾರೆ, ಹೇಳ್ಕೋಬೇಕು ಅಂತಲ್ಲ ಮ್ಯಾಮ್. ಅವ್ನು ತುಂಬಾ ಶಾರ್ಪ್ ಇದ್ದಾನೆ, ಬ್ರೈಟ್ ಫ್ಯೂಚರ್ ಇದೆ ಅವನಿಗೆ. ಈಸ್ ವೆರಿ ಶಾರ್ಪ್. ಕ್ಲಾಸ್ ರೂಮಲ್ಲಿ ಬೆಳಗ್ಗೆ ಬಂದ ತಕ್ಷಣ ಬುಕ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಂದ್ರೆ ಬುಕ್ಸ್ ಕೊಟ್ಬಿಟ್ಟು ಅವರು ಅಂದ್ರೆ ಹೆಸರು ಹೇಳ್ಬಿಟ್ಟು ಇದನ್ನ ಇವ್ರಿಗೆ ಕೊಟ್ಬಿಟ್ಟು ಬಾ ಅಂತ ಹೇಳಿದ್ರೆ ಇವ್ನು ಅವ್ರಿಗೆ ಹೋಗಿ ಕೊಡ್ತಾನಂತೆ. ಅವ್ರ ನೇಮ್ ಎಲ್ಲ ತಿಳ್ಕೊಂಡಿದ್ದಾನೆ. ನಿನ್ನ ಫ್ರೆಂಡ್ಸ್ ಹೆಸರು ಕೇಳ್ತೀನಿ ರೀ ಅವ್ನಿಗೆ, ಅವ್ನ ಫ್ರೆಂಡ್ಸ್ ಯಾರು ಅಂತ ಗೊತ್ತಾಗುತ್ತೆ. ಸರಿಮಾ, ನಿನ್ನ ಫ್ರೆಂಡ್ಸ್ ಹೆಸರೇನಮ್ಮ? ಶೋಭಿತಾ, ವಿಯಾನ. ಗರ್ಲ್ ಫ್ರೆಂಡ್ಸ್ ಬರೀ ಹುಡುಗರ್ನ ಫ್ರೆಂಡ್ ಮಾಡ್ಕೊಂಡಿಲ್ಲ ಅವನು. ಇಲ್ಲ, ಹುಡುಗ ಒಬ್ಬ ಫ್ರೆಂಡ್ ಇದ್ದಾನೆ. ಯಾರಮ್ಮ? ಇನ್ನೊಬ್ಬ ಬಾಯ್ ಫ್ರೆಂಡ್ ಇದ್ದಾನಲ್ಲ. ಹುಡುಗನ ಹೆಸರು ಹೇಳ್ದಲ್ಲ, ಯಾರದು? ಡಿ ಇಂದ ಹೇಳ್ತಿಲ್ಲ. ಅವನ ಹೆಸರು ಸ್ವಲ್ಪ ಕಷ್ಟ ಇದೆ. ತ್ರಿಯಾಂಶ್ ಅಂತ ಇದೆ ಅವನ ಹೆಸರು. ಸೊ ಅವನಿಗೆ ಟರ್ನ್ ಆಗಲ್ಲ. ಸೊ ಅವನ್ಗೆ ಹೇಳಕ್ ಬರೋದಿಲ್ಲ. ನಮ್ಗೆ ಅದು ಅರ್ಥ ಆಗಿಲ್ಲ. ಬೋರ್ಡ್ ಮೇಲೆ ಫೋಟೋ ಹಾಕಿ ನೇಮ್ ಹಾಕಿದ್ರು. ನಮ್ಗೆ ಅವಾಗ ಗೊತ್ತಾಯ್ತು, ಓ ದಿಸ್ ಇಸ್ ಅ ಗೈ ನೇಮ್
ಹಿ ವಾಸ್ ಟೇಕಿಂಗ್ ಅಂತ ಹೇಳಿ. ಆ್ಯಂಡ್ ನಮ್ಗೆ ಏನಕ್ಕೆ ಅವ್ನ ಫ್ರೆಂಡ್ ಹೆಸರು ನಮ್ಗೆ ಹೇಗೆ ಗೊತ್ತಾಯಿತು ಅಂತ ಕೇಳಿದ್ರೆ, ಸ್ಕೂಲಿಂದ ಇವ್ರದ್ದೊಂದು ಆ್ಯಪ್ ಇದೆ. ಫೀಸ್ ಆಗಲಿ ಅಥವಾ ನಾವು ಏನೇ ಆದರೂ ಆ್ಯಪಿಂದನೇ ಪೇ ಮಾಡಬೇಕು. ಆ್ಯಂಡ್ ಎಲ್ಲ ಮಕ್ಳಿಗೂ ಏನಾದರೂ ಅಂದರೆ ಅವರು ಮೆಮೊ ಸರ್ಕ್ಯುಲೇಟ್ ಮಾಡಬೇಕು, ಲೈಕ್ ಈ ಥರ ಸೆಲೆಬ್ರೇಟ್ ಮಾಡ್ತಿದ್ದೀವಿ, ಇಲ್ಲ ಈ ಥರ PTM ಇದೆ ಅಂತ ಕೇಳಿದ್ರೆ ಎಲ್ಲ ಥರ ಇನ್ಫಾರ್ಮೇಷನ್ ಆ್ಯಪಲ್ಲೇ ಬರುತ್ತೆ ನಮಗೆ. ಸೊ ನಾವು ಆ್ಯಪಿಂದನೇ ನೋಡಿಕೊಂಡು ಏನು ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ ನಾಳೆ. ಆಮೇಲೆ ಬಿಕಾಸ್ ಅವರು ಇಯರ್ಲಿ ಕ್ಯಾಲೆಂಡರ್ನ ಆಲ್ರೆಡಿ ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ ಅದರೊಳಗಡೆ. ಸೊ ಡೈಲಿ ವೈಸ್ ನಾವು ನೋಡ್ಕೊಂಡು ಓಕೆ ನಾಳೆ ಬ್ಲೂ ಡೇ ಇದೆ, ಓಕೆ ಫೈನ್ ನಾವು ಏನು ಮಾಡಬೇಕು ಅನ್ನೋದಕ್ಕೆ ಅವರು ಡೈಲಿ ವೈಸ್ ನಮಗೆ ಮೆಸೇಜ್ ಕಳಿಸಿರ್ತಾರೆ. ಆ್ಯಂಡ್ ಅವರು ಕ್ಲಾಸ್ ವೈಸ್ ಸೆಕ್ಷನ್ ವೀಕ್ಲಿ ಏನು ಅವ್ರಿಗೆ ಹೇಳ್ಕೊಟ್ಟಿದ್ದೀವಿ, ಏನೇನೆಲ್ಲ ಬ್ರಷಪ್ ಆಗಿದೆ, ಏನು ಹೇಳ್ಕೊಟ್ಟಿದ್ದಾರೆ ಅನ್ನೋದನ್ನ ಕೂಡ ವೀಕ್ಲಿ ರಿಪೋರ್ಟ್ ಕಳಿಸ್ತಾರೆ. ಜೊತೆಲಿ ಮಕ್ಕಳದು ಪಿಕ್ಚರ್ಸ್ನ ಶೇರ್ ಮಾಡ್ತಾರೆ ಅದೇ ಗ್ರೂಪಲ್ಲೇನೆ, ಮೀನ್ಸ್ ಆ್ಯಪಲ್ಲಿ ಸೆಕ್ಷನ್ ವೈಸಸ್ಸು ಮಕ್ಕಳು ಹೇಗೆ ಆಕ್ಟಿವಿಟಿ ಮಾಡ್ತಿದ್ದಾರೆ, ಆಕ್ಟಿವಿಟಿಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರಾ ಅಂತ. ಇವ್ರಿಗೆ ಈ ವಯಸ್ಸಿಗೆ ಡ್ಯಾನ್ಸ್ ಕ್ಲಾಸ್ ಇದೆ, PE ಕ್ಲಾಸ್ ಇದೆ, PE ಟೀಚರ್ ಬರ್ತಾರೆ ಇವ್ರಿಗೆ ಹೇಳ್ಕೊಡೋದಕ್ಕೆ, ಯೋಗ ಇದೆ. ನನಗೆ ಚೆರಿ ಅದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡೋದು ನೋಡಿ ಐ ಫೆಲ್ಟ್ ರಿಯಲಿ ಹ್ಯಾಪಿ. ಬಿಕಾಸ್ ಏನಕ್ಕೆ ಅಂದರೆ ಅವ್ನು ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದ. ಐ ನೋ ಇದು ನಮ್ಮ ಮಂತ್ರಾಯ ವ್ಲಾಗಿಂತ ನಮ್ಮ ಚೆರಿದು ಸ್ಕೂಲ್ ವ್ಲಾಗೇ ಆಗ್ಬಿಟ್ಟಿದೆ ಅಂತ, ಬಟ್ ಎಷ್ಟೊಂದು ಜನಕ್ಕೆ ಕೇಳಬೇಕು ಅಂತಿರುತ್ತೆ. ನನಗೆ ತುಂಬ ಜನ ಆ್ಯಕ್ಚುಲಿ ಚೆರಿದು ಇನ್ಸ್ಟಾಗ್ರಾಮಲ್ಲಿ ನಾನು ಸ್ಟೋರೀಸ್ ಪೋಸ್ಟ್ ಮಾಡಬೇಕಾದ್ರೆ ಎವ್ರಿ ಒನ್ ವೇರ್ ಆಸ್ಕಿಂಗ್ ಯಾವ ಸ್ಕೂಲು, ಬಿಕಾಸ್ ಒಂದು ಮಡ್ ಡೇ, ಸ್ನೇಕ್ ಡೇ, ನೆನ್ನೆ ಎಲ್ಲ ಸ್ನೇಕ್ ಡೇ ಮಾಡಿದ್ದಾರೆ. ದೇ ಹ್ಯಾವ್ ಕಾಲ್ಡ್ ಸ್ನೇಕ್ ಶ್ಯಾಮ್ ಫ್ರಮ್ ಮೈಸೂರ್. ಅವರು ಕೂಡ ಸ್ನೇಕ್ ತಗೊಂಡ್ಬಂದಿದ್ದಾರೆ, ಪೆಟ್ ಯಾವುದೋ ಒಂದು ಸ್ನೇಕ್ ತಗೊಂಡ್ಬಂದು ಯು ಹ್ಯಾವ್ ಎಕ್ಸ್ಪ್ಲೇನ್ ಟು ಕಿಡ್ಸ್ ಏನು ಹೇಗೆ ಅದನ್ನು ಸ್ನೇಕ್ನ ನೋಡಿದ ತಕ್ಷಣ ಹೇಗೆ ಬಿಹೇವ್ ಮಾಡಬೇಕು ಅನ್ನೋದನ್ನೆಲ್ಲನೂ ಆ್ಯಂಡ್ ಟಚ್ ಆ್ಯಂಡ್ ಫೀಲ್ ಮಾಡಿಸಿದ್ದಾರೆ. ಚೆರಿಗೆ ನಾವು ಪ್ರಾಣಿ ಕರ್ಕೊಂಡು ಹೋದಾಗ ಆಬ್ವಿಯಸ್ಲಿ ಸ್ನೇಕ್ ತೋರಿಸಿದ್ರಿ, ಬಟ್ ಅವ್ರ ಮಕ್ಕಳ ಜೊತೆ ನೋಡೋದೇ ಬೇರೆ, ನಾವು ತೋರಿಸೋದೇ ಬೇರೆನೆ. ಹಿ ಹ್ಯಾಸ್ ಫೆಲ್ಟ್ ವೆರಿ ಗುಡ್. ಬಂದು ಹೇಳ್ತಿದ್ದ ಮಮ್ಮಿ ನನಗೆ ಹಿಂಗಿಟ್ಟೆ ನಾನು ಸ್ನೇಕ್ ಟಚ್ ಮಾಡಿದೆ ಅಂತ. ಆಮೇಲೆ ಕ್ಲೇಯಲ್ಲೆಲ್ಲ ಸ್ನೇಕ್ ಮಾಡೋದು ಹೇಗೆ ಅಂತೆಲ್ಲ ಮಾಡಿಸಿದ್ದಾರೆ. ಸಮಥಿಂಗ್ ಅವ್ನು ಆ್ಯಕ್ಟಿವ್ ಆಗಿದ್ದಾನೆ, ಅವ್ನು ಕಲಿತಾ ಇದ್ದಾನೆ ಅನ್ನೋದೇ ನಮ್ಮ ಖುಷಿ. ಅವನಿಗೆ ನಾವು ಆ ಇಮೇಜಸಲ್ಲಿ ಚರಿನ ಹುಡುಗಿರ ಜೊತೆ ನೋಡಿದಾಗ ಏನು ಯಾವಾಗಲೂ ಇವ್ರ ಪಕ್ಕನೇ ಕೂತಿರ್ತೀಯ ನೀನು ಅಂತ ಕೇಳಿದಾಗ ಹಿ ಟೋಲ್ಡ್ ದೇ ಆರ್ ಮೈ ಫ್ರೆಂಡ್ಸ್ ಅಂತ. ನಾನು ಅನ್ಕೊಂಡಿರ್ಲಿಲ್ಲ ಅವ್ನ ಹೆಸರು ಹೇಳ್ತಾನೆ ಅಂತ. ವಾಟ್ ಆರ್ ದೇರ್ ನೇಮ್ಸ್ ಅಂತ ಕೇಳಿದ್ರೆ ಶೋಭಿತಾ, ವಿಯಾನಾ ಅಂತ ಹೇಳ್ದ. ಸೋ ಕ್ಯೂಟ್. ಆ್ಯಂಡ್ ದಟ್ ಶೋಭಿತಾ ಅನ್ನೋ ಹುಡುಗಿ 2 ಜುಟ್ಟಾಕೊಂಡು ಬರುತ್ತೆ. ಶಿ ಈಸ್ ಆಲ್ಸೋ ವೆರಿ ಕ್ಯೂಟ್. ಆ್ಯಂಡ್ ವಿಯಾನಾ ಅಂತ ಒಂದು ಹುಡುಗಿ. ಅವನು ಬಂದು ವಿಯಾನಾ ಅನ್ಬೇಕಾದ್ರೆ ನಾನು ಏನೋ ಹೇಳ್ತಾನಲ್ಲ ಇವನು ಏನು ಹೇಳ್ತಿದ್ದಾನೆ ಅಂದ್ಕೊಂಡಿದ್ದೆ. ಆಮೇಲೆ ನಾವು ಇವ್ರನ್ನ ಮನೆಗೆ ಕರ್ಕೊಂಡು ಬರೋಕ್ಕೆ ಅಂತ ಹೋದಾಗ ದೇ ಹ್ಯಾವ್ ದ ಕಾರ್ಡ್ಸ್ ಆಯಿತಾ. ಅವ್ರು ಹೇಗೆ ಅಂತ ಕೇಳಿದ್ರೆ ಅವ್ರ ಸ್ಕೂಲಲ್ಲಿ ನನಗೆ ಏನಕ್ಕೆ ಇಷ್ಟ ಆಗಿದ್ದು ಅವ್ರ ಸ್ಕೂಲ್ ಅಂದರೆ ದಿಸ್ ಇಸ್ ಅ ರೀಸನ್. ಒಂದು ಕಾರ್ಡ್ ಇದೆ, ದೇ ಕಾಲ್ ಇಟ್ ಆಸ್ ಎಸ್ಕಾಟ್ ಕಾರ್ಡ್ ಅಂತ. ಎಸ್ಕಾಟ್ ಕಾರ್ಡಲ್ಲಿ ಪೇರೆಂಟ್ಸ್ದು ಫೋಟೋ ಇರುತ್ತೆ ಅಥವಾ ನಿಮ್ಮ ಗಾರ್ಡಿಯನ್ಸ್ ಯಾರು ಬರ್ಬೋದು ಅವ್ರ ಫೋಟೋ ಇರುತ್ತೆ. ಅವ್ರು ಮಾತ್ರ ಹೋದರೆ ಮಾತ್ರ ಮಕ್ಕಳನ್ನ ಅವ್ರು ಹೊರಗೆ ಕಳಿಸೋದು, ಇಲ್ಲ ಅಂದರೆ ಅವ್ರು ಕಳಿಸಲ್ಲ. ಮ್ಯಾಮ್ ಇವತ್ತು ಎಸ್ಕಾಟ್ ಕಾರ್ಡ್ ಮರ್ತು ಬಂದುಬಿಟ್ಟಿದ್ದೀವಿ, ನಾನು ನೋಡಿದ್ದೀರಲ್ಲ ಕಳಿಸಿ ಅಂದ್ರೂ ನೋ, ಇಟ್ಸ್ ನಾಟ್ ಅಲೌಡ್. ಎಸ್ಕಾಟ್ ಕಾರ್ಡ್ ಈಸ್ ಬೇಕೇ ಬೇಕು. ಎಸ್ಕಾಟ್ ಕಾರ್ಡ್ ನೋಡಿ ಅದರಲ್ಲಿ ನಮ್ಮ ಫೋಟೋಸು ಇದ್ದು ಮ್ಯಾಚ್ ಆದರೆ ಮಾತ್ರ ಕಳಿಸ್ತಾರೆ. ಆ್ಯಂಡ್ ಗಾರ್ಡಿಯನ್ಸು ಯಾರೋ ಎಸ್ಕಾಟ್ ಕಾರ್ಡ್ ತೊಗೊಂಡು ನಾವು ಹೋಗ್ತೀವಿ, ನಾನು ಕರ್ಕೊಂಡ್ಬಂದ್ಬಿಡ್ತೀನಿ, ನೋ ಇಟ್ಸ್ ನಾಟ್ ಪಾಸಿಬಲ್. ಯಾರು ಫೋಟೋಸ್ ಇರುತ್ತೆ ಅವ್ರು ಮಾತ್ರ ಹೋಗಬೇಕು. ಇನ್ ಎನಿ ಎಮರ್ಜೆನ್ಸಿ ಸಿಚುವೇಶನ್ ವಿ ಆರ್ ಸಪೋಸ್ ಟು ಕಾಲ್ ಫ್ರಮ್ ಆರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಸ್, ಇನ್ಫಾರ್ಮ್ ದೆಮ್ ಥ್ರೂ ವಿಡಿಯೋ ಕಾಲ್ ದಟ್ ಸೋ ಆ್ಯಂಡ್ ಸೋ ನಾವು ಬರೋಕ್ಕಾಗ್ತಿಲ್ಲ, ಇವಾಗ ಇಂಥವ್ರನ್ನ ಕಳಿಸ್ತಾ ಇದ್ದೀವಿ ಅಂತ ಅಂದರೆ ಮಾತ್ರ ಮಕ್ಕಳನ್ನ ಹೊರಗಡೆ ಕಳಿಸ್ತಾರೆ. ಇಲ್ಲ ಅಂತ ಕೇಳಿದ್ರೆ ಇಲ್ಲ. ಸೊ ಆಲ್ ಸೇಫ್ಟಿ ಮೆಷರ್ಸ್ ಇದೆ. ದಟ್ ಈಸ್ ದ ಓನ್ಲಿ ರೀಸನ್ ವಿ ಆಪ್ಟೆಡ್ ಫಾರ್ ದಿಸ್. ನನಗೆ ಬೇರೆ ಸ್ಕೂಲ್ಗಳಲ್ಲಿ ಹೇಗೆ ಅಂತ ಗೊತ್ತಿಲ್ಲ ಇದ್ರ ಬಗ್ಗೆ, ಬಟ್ ಇಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ. ದಟ್ ಈಸ್ ದ ಓನ್ಲಿ ರೀಸನ್ ವಿ ಆಪ್ಟೆಡ್. ಅವಾಗ ನನಗೆ ಅವು ಮಕ್ಕಳನ್ನ ಕಳಿಸ್ಬೇಕಾದ್ರೆ ವಿಯಾನಾ ಅಂತ ಕರೆದಾಗ ನಂಗೆ ಅವಾಗ ಫ್ಲ್ಯಾಶ್ ಆಯಿತು. ದೆನ್ ಐ ಸ್ಪೋಕ್ ಟು ಹರ್ ಮಾಮ್. ಓ ಇವರ ವಿಯಾನಾ, ಓಕೆ ನನ್ನ ಸನ್ನೆ ಯಾವಾಗಲೂ ಹೇಳ್ತಾ ಇರ್ತಾನೆ ಹುಡುಗಿ ಹೆಸರು ಒಂದಿದ್ದಕ್ಕೆ. ಹೌದು ಅವನ ಹೆಸರು ಏನು ಅಂತ ಕೇಳಿದ್ರು. ಸರ್ ಓಕೆ ಅಂದರೆ ಅವಳು ಹೇಳ್ತಾ ಇರ್ತಾಳೆ ದೇ ಆರ್ ಗುಡ್ ಅವ್ರ ಫ್ರೆಂಡ್ಸ್. ನಾನು ಅದೇ ಹೇಳಿದೆ, ಫೋಟೋಸ್ ನೋಡಿದ್ರೆ ಪಕ್ಕ ಕುತ್ಕೊಂಡು ಹೇಳ್ತಾರೆ ಅವ್ರು ಯಾವಾಗ್ಲೂ. ಸೊ ದಟ್ ಈಸ್ ದ ರೀಸನ್ ಅಂದೆ. ಈವನ್ ನಾವು ಕೂಡ ಅವರು ಕೂಡ ಫ್ರೆಂಡ್ ಆದ್ರಿ. ಮಕ್ಕಳಿಂದ ಹಿಂಗೆ ಫ್ರೆಂಡ್ ಆಗ್ತೀವಲ್ಲ ಪೇರೆಂಟ್ಸು, ನಾವು ಫ್ರೆಂಡ್ ಆದ್ವಿ. ಸೊ ದಿಸ್ ಇಸ್ ಹೌ ಇಟ್ಸ್ ಗೋಯಿಂಗ್. ಯಾರಾದರೂ ನಿಮ್ಮ ಮಕ್ಕಳನ್ನ ಇಲ್ಲಿಗೆ ಸೇರಿಸ್ಬೇಕು ಅಂತ ಕೇಳಿದ್ರೆ ವಿ ರೆಕಮೆಂಡ್ ಇಟ್. ಚೆನ್ನಾಗಿದೆ ಸ್ಕೂಲ್ಸು, ಸೇರಿಸಿ ಎಜುಕೇಷನ್ ವೈಸ್ ಆ್ಯಂಡ್ ಫೀಸ್ ವೈಸು ಕೂಡ ಕಂಪ್ಯಾರಿಟಿವ್ಲಿ ಬೇರೆದು ಕಂಪೇರ್ ಮಾಡಿದ್ರೆ ನೈಸ್, ಓಕೆ ಫೀಸಿಬಲ್ ಅಂತ ಅನಿಸ್ತು. ಓಕೆ ಗೈಸ್, ನಾವು ರಿವ್ಯೂ ಕೊಡೋದಲ್ದಲ್ಲಿ ನಾನು ಕೆಲವು ಪಿಕ್ಚರ್ಸ್ನು ಕೂಡ ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಏನಕ್ಕೆ ಅಂತ ಕೇಳಿದ್ರೆ ವಾಟ್ ಆಲ್ ಡೇಸ್ ದೇ ಡು ಸೆಲೆಬ್ರೇಟ್ ಆ್ಯಂಡ್ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ಆ್ಯಂಡ್ ಕೆಲವು ಚೆರಿ ಕೂಡ ಸ್ಕೂಲಲ್ಲಿ ಹೇಗೆ ಅವ್ರು ಕೂಡ ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅನ್ನೋದು ತೋರಿಸೋದಕ್ಕೂ ಕೂಡ ಕೆಲವು ಪಿಕ್ಚರ್ಸ್ನ ನಾನು ಅಟ್ಯಾಚ್ ಮಾಡಿದ್ದೀನಿ ಫಾರ್ ಯುವರ್ ರೆಫರೆನ್ಸ್ ಅಷ್ಟೇನೆ. ಆ್ಯಂಡ್ ಅವ್ರ ಸ್ಕೂಲ್ ಹೇಗಿದೆ, ಅವ್ರ ಬಿಲ್ಡಿಂಗ್ ಹೇಗಿದೆ ಅನ್ನೋದನ್ನ ನಾನು ನಿಮಗೆ ಈ ಬರೋ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ನಾನು ನಿಮಗೆ ದಟ್ ವಿಲ್ ನಾಟ್ ಬಿ ಅ ಡಿಫ್ರೆಂಟ್ ವೀಡಿಯೋ. ಇದೇ ವೀಡಿಯೋಗೆ ನಾನು ಅಟ್ಯಾಚ್ ಮಾಡಿರ್ತೀನಿ. ಸ್ಕೂಲ್ ಹೇಗಿದೆ, ಅವ್ರ ಸ್ಕೂಲ್ ಕಲ್ಚರ್ ಹೇಗಿದೆ, ಅವ್ರ ಬಿಲ್ಡಿಂಗ್ ಹೇಗಿದೆ ಅಂತ. ಅದನ್ನು ನೋಡಿ ಕೂಡ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳಿದ್ದೆ ಅಲ್ವಾ. ಸೊ ಬಂದ ತಕ್ಷಣ ನೀರು ಕುಡಿಸಿ ಬಾಸು ಊಟ ಎಲ್ಲ ಮಾಡಿದಾರಾ ಕಂಪ್ಲೀಟಾಗಿ? ಊಟ ಮಾಡ್ದ ಫುಲ್ಲು? ಯಾಕೆ
ಸಾಕಾಗಿತ್ತು. ಫ್ರೂಟ್ಸ್ ಎಲ್ಲ ತಿಂದ್ಯಾ? ನೋಡಿ ಇವನಿಗೆ ಸಿಪ್ಪೆ ಥರ ಇತ್ತಂತೆ. ಹೆಂಗಿರ್ಬೇಕು ಇವನಿಗೆ. ಜೊತೇಲಿ ದಿಸ್ ಈಸ್ ಹಿಸ್ ಸ್ಕೂಲ್, ಅವರ ಕ್ಲಾಸ್ ಬಿಲ್ಡಿಂಗ್ ಇದು. ಈ ಏನು ಕಾಣ್ತಾ ಇದೆ ಅಲ್ಲ, ಇದೆಲ್ಲ ಫುಲ್ ನರ್ಸರಿ. ಇದೇನು ಕಾಣ್ತಾ ಇದೆ ಇದು ಫುಲ್ K1 K2 ಅಂದರೆ LKG UKG. ದಿಸ್ ಇಸ್ ಫುಲ್ ಫಾರ್ ನರ್ಸರಿ. ಎಲ್ಲ ಸೆಕ್ಷನ್ಸು ಇಲ್ಲಿರುತ್ತೆ. ಆ್ಯಂಡ್ ಈ ಏನು ಗ್ರೌಂಡ್ ಫ್ಲೋರ್ ಇದೆ ಅದು ರಿಸೆಪ್ಷನ್ ಇದೆ ಆ್ಯಂಡ್ ಪ್ರಿನ್ಸಿಪಲ್ ಆಫೀಸ್ ಇದೆ. ದೆನ್ ಪ್ಲೇ ಗ್ರೂಪ್ ಎಲ್ಲ ಕೆಳಗಡೆ ಇರುತ್ತೆ. ದಿಸ್ ಇಸ್ ಆಫ್ ಪೇರೆಂಟ್ಸ್. ಈ ಥರ ಬಂದು ನಿಂತ್ಕೊಂಡು ದೇರ್ ಎಸ್ಕಾರ್ಟ್ ಕಾರ್ಡ್ನ ತೋರಿಸಿ ಮಕ್ಕಳನ್ನ 1 by 1 ಪಿಕ್ ಮಾಡ್ತಾರೆ. ದ ಎಸ್ಕಾರ್ಟ್ ಕಾರ್ಡ್ಸ್ ವಿಲ್ ಲುಕ್ ಲೈಕ್ ದಿಸ್. ನಾನು ಉಲ್ಟಾ ತೋರಿಸ್ತಾ ಇದ್ದೀನಿ ನಿಮಗೆ. ಹಿಂದೆಗಡೆ ಡೀಟೇಲ್ಸ್ ಇರುತ್ತೆ ನಮ್ಮದು. ಇದು ಸರಿದು ಎಸ್ಕಾರ್ಟ್ ಕಾರ್ಡ್ ಆಗಿರುತ್ತೆ. ಇದ್ರಲ್ಲಿ ನಮ್ಮ ಡೀಟೇಲ್ಸ್ ಇರುತ್ತೆ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.